ಇವಾಗ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ನೀವು ನಿಮ್ಮ ಪ್ಯಾಂಟ್ ಅಳತೆ ತೊಗೊಳ್ಳಿ. ಬಾಟಮಲ್ಲಿ 5 ಅಥವಾ 6, ನಾನಿಲ್ಲಿ 6 ತೊಗೊಂಡಿದ್ದೀನಿ. ಅಲ್ಲಿಂದ 10ಕ್ಕೆ ಮತ್ತೆ ಲೈನ್ ಹಾಕ್ಕೊಂಡು ನೆಕ್ಸ್ಟ್ 7.5 ತೊಗೊಂಡಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ 10ಕ್ಕೆ ಒಂದು ಡಾಟ್ ಹಾಕ್ಕೊಂಡು ಅಲ್ಲಿ 8.5 ತೊಗೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ 11 ಇಂಚು ಒಂದು ಡಾಟ್ ಹಾಕ್ಕೊಂಡಿದ್ದೀನಿ. 10, 20, 30, 41 ಆಯಿತು. 16 ಸೇರಿದರೆ 57 ಆಯಿತು ಪ್ಯಾಂಟ್ ಅಳತೆ, ಫುಲ್ ಪ್ಯಾಂಟ್ ಅಳತೆ. ನಾನಿಲ್ಲಿ ಅಗಲ ಬಂದು 17 ತೊಗೊಂಡಿದ್ದೀನಿ, ಲೂಸ್ ಆಗಿರುತ್ತೆ ಅಂಥೇಳಿ. ನೋಡಿ, ನಾವು ಕೆಳಗಡೆ ಕಟ್ ಮಾಡಿದ ಮೂಲೆ ಇರುತ್ತಲ್ವ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಇದು ಎಕ್ಸ್ಟ್ರಾ ಇರೋದನ್ನು ನೆರಿಗೆ ಮಾಡ್ಕೋಬೇಕು ಇದಕ್ಕೆ, ಬಾಕ್ಸ್ ಪೀಸಿಗೆ. ಓಕೆ, ಎರಡು ಸೈಡು ಸ್ವಲ್ಪ ನೆರಿಗೆ ಬಂದರೆ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಪುಷ್ ಪ್ಯಾಂಟು ರೆಡಿಯಾಗುತ್ತೆ ಫ್ರೆಂಡ್ಸ್. ಸ್ಟಿಚಿಂಗ್ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಕ್ಲಾತಲ್ಲಿ ಕಟ್ ಮಾಡ್ಕೊಳ್ಳೋದಾದರೆ ಮೊದಲು ಪೇಪರಲ್ಲಿ ಕಟ್ ಮಾಡ್ಕೊಂಡು ನೋಡಿ. ಈ ಥರ ಕರೆಕ್ಟ್ ಬಂದರೆ ಕ್ಲಾತಲ್ಲಿ ಕಟ್